ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಅಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ಗೌರವಾನ್ವಿತ ಸೈಯದ್ ಜಲಾಲುದ್ದೀನ್ ಅಲ್ ಹಾದಿ ಉಜಿರ ತಂಗಡರವರೇ ಹಾಗೂ ವೇದಿಕೆಯಲ್ಲಿ ಆಸೀನರಾದಂತಹ ಸರ್ವ ಮುಖ್ಯ ಅತಿಥಿಗಳೇ, ಅಲ್ಹಮ್ದುಲಿಲ್ಲಾಹ್ KCF ಎಂಬ ಮಹತ್ತರವಾದ ಸಂಘಟನೆಯು ಸಮಾಜದ ಪ್ರಮುಖ ಘಟ್ಟಗಳಲ್ಲಿ ಸಮಯಕ್ಕೆ ಸಂದರ್ಭಕ್ಕೆ ಅನುಸಾರವಾಗಿ ವಿವಿಧ ಮಜಲುಗಳನ್ನು ದಾಟಿ ಯಾವ ವಿಚಾರವನ್ನು ಯಾವ ಸಮಯದಲ್ಲಿ ಯಾವ ರೀತಿಯಾಗಿ ಕಾರ್ಯಾಚರಿಸಬೇಕು ಎಂಬುದನ್ನು ಬಹಳ ಉತ್ತಮ ರೀತಿಯಲ್ಲಿ ಕಾರ್ಯಾಚರಿಸುತ್ತಾ ಬರ್ತಾ ಇದೆ. ಅಲ್ಹಮ್ದುಲಿಲ್ಲಾಹ್ ಇದರ ದಶವಾರ್ಷಿಕ ಸಂಭ್ರಮಾಚರಣೆಯ ಭಾಗವಾಗಿ ಸಂಘಟನೆಯಲ್ಲಿ ಕಾರ್ಯಾಚರಿಸಿದಂತಹ ಸದಸ್ಯರಿಗೆ ಅತಿ ಅಗತ್ಯವಾದ ಅವರ ಸಂಪೂರ್ಣವಾದ ವಿವರಗಳನ್ನು ಸೇಕರಿಸಿ ಪೂರ್ಣ ರೀತಿಯಲ್ಲೂ ಅರ್ಹತೆಯನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆ ಸೂರನ್ನು ಒದಗಿಸುವಂತಹ ವ್ಯವಸ್ಥೆಗೆ ನಾವು ದಾಪುಗಾಲನ್ನು ಹಾಕಿದ್ದೆವು. ಅದರ ಭಾಗವಾಗಿ ಅಲ್ಹಮ್ದುಲಿಲ್ಲಾಹ್ KCF ಒಮಾನ್ ರಾಷ್ಟ್ರೀಯ ಸಮಿತಿಯ ಮುಖಾಂತರ ಸಾಂತ್ವನ ವಿಭಾಗವು ವಿವಿಧ ರೀತಿಯ ಅರ್ಹತೆಗಳನ್ನು ಪರಿಶೀಲಿಸಿ ಕೊನೆಗೆ ಈ ಒಂದು ಗ್ರಾಮದ ಸದಸ್ಯರಿಗೆ ದಕ್ಕಿರುವುದು ಬಹಳ ಸಂತೋಷದ ವಿಚಾರ. ಇದು ಕೇವಲ ಒಂದು ಸೂರಲ್ಲ, ಈ ಮನೆಯಲ್ಲಿ ವಾಸಿಸುವಂತಹ ಸದಸ್ಯರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯ ಮತ್ತು ಅವರ ಆರ್ಥಿಕ ಮುನ್ನೋಟವನ್ನು ಎತ್ತಿ ತೋರಿಸುವಂತಹ ಒಂದು ಗುರಿಯಾಗಿದೆ. ಇದೇ ರೀತಿ KCF ವಿವಿಧ ರಾಷ್ಟ್ರಗಳನ್ನು ಒಗ್ಗೂಡಿಸಿ ಹಲವು ಯೋಜನೆಗಳನ್ನು ವಿಶ್ವದಾದ್ಯಂತ, ಅದರಲ್ಲೂ ಅನಿವಾಸಿ ಒಕ್ಕೂಟದ ಅನಿವಾಸಿ ಜೀವನದಲ್ಲಿ ವಾಸಿಸುವಂತಹ ಸದಸ್ಯರುಗಳಿಗೆ ಕೇವಲ KCFನ ಸದಸ್ಯರು ಎಂಬ ನಿಟ್ಟಿನಲ್ಲೆಲ್ಲ ವಿವಿಧ ರಾಷ್ಟ್ರಗಳಿಂದ, ಅಂದರೆ ಭಾರತ ಮತ್ತು ಇತರ ಯಾವುದೇ ರಾಷ್ಟ್ರದ ವ್ಯಕ್ತಿಗಳು ಸಂಕಷ್ಟಕ್ಕೊಳಗಾದಾಗ KCF ಎತ್ತಿದ ಕೈಯಲ್ಲಿ ಅವರಿಗೆ ಸಾಂತ್ವನ ನೀಡುವಂತಹ ವ್ಯವಸ್ಥೆ ನಡೆಸ್ತಾ ಇದೆ. ಅಲ್ಹಮ್ದುಲಿಲ್ಲಾಹ್, ಅಲ್ಲಾಹು ಇದನ್ನೆಲ್ಲವನ್ನು ಕಬೂಲ್ ಮಾಡಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ, ಇಲ್ಲಿ ನೆರೆದಿರುವಂತಹ ಸರ್ವರನ್ನು ಸ್ವಾಗತಿಸುವುದಾಗಿದೆ ನನ್ನ ಜವಾಬ್ದಾರಿ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು KCF ಅಂತಾರಾಷ್ಟ್ರೀಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ಈ ಒಂದು ಡ್ರೈವ್ನ ಮುಖ್ಯ ರೂವಾರಿಯೂ ಆದಂತಹ ಇಕ್ಬಾಲ್ ಹಾಜಿ ಬರಕಾರ್ ಅವರು ನಿರ್ವಹಿಸಲಿದ್ದಾರೆ. ಅವರಿಗೆ ಅಲ್ಲಾಹು ದೀರ್ಘಾಯುಸ್ಸ ಆಫಿಯತನ್ನು ಕರುಣಿಸಲಿ ಎಂಬ ಪ್ರಾರ್ಥನೆಯ ಸ್ವಾಗತವನ್ನು ಬಯಸುತ್ತಾ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ಆಧ್ಯಾತ್ಮಿಕ ನೇತಾರರೂ ಆದಂತಹ ಶೇಖುನ ಸೈಯದ್ ಅಲವಿ ಜಲಾಲುದ್ದೀನ್ ಅಲ್ ಹಾದಿ ಮಲ್ಜ ತಂಗಳೆಂದೇ ಖ್ಯಾತಿಯನ್ನು ಪಡೆದಿರುವಂತಹ ತಂಗಳುಸ್ತಾದರವರಿಗೆ ಅಲ್ಲಾಹು ದೀರ್ಘಾಯುಸ್ಸು ಆಫಿಯತನ್ನು ಕರುಣಿಸಲಿ. ಅವರ ನೆರಳಿನಲ್ಲಿ ನಮಗೆ ಇನ್ನೂ ಅನೇಕ ವರ್ಷಗಳ ಕಾಲ ದೀನಿ ಖಿದ್ಮತನ್ನು ಮಾಡಲು ಅಲ್ಲಾಹು ತೌಫೀಕ್ ನೀಡಲಿ ಎಂಬ ಪ್ರಾರ್ಥನೆಯನ್ನು ಸ್ವಾಗತವಾಗಿ ಬಯಸುತ್ತಾ, ಈ ಒಂದು ವೇದಿಕೆಯಲ್ಲಿ ಸಾಮಾಜಿಕ ನಾಯಕರು, ಈ ಊರಿನ ಸರ್ವ ರೀತಿಯ ಏಳಿಗೆಗೆ ಸದಾ ಪರಿಶ್ರಮಿಸುವಂತಹ ವ್ಯಕ್ತಿತ್ವವಾಗಿದೆ MS ಮುಹಮ್ಮದ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ಅವರ ಸರ್ವ ಕಾರ್ಯದಲ್ಲಿ ಅಲ್ಲಾಹು ಖೈರ್ ಬರಕತ್ತನ್ನು ಕರುಣಿಸಲಿ. ನಮ್ಮೆಲ್ಲರ ಆಶಾ ನಾಯಕರು, KCF ಒಮಾನಿಗೆ ಹೊಸ ಹುರುಪನ್ನು ನೀಡಿದಂತಹ ವ್ಯಕ್ತಿತ್ವವಾಗಿದೆ ಉಮರ್ ಸಖಾಫಿ ಮಿತ್ತೂರ್ ಉಸ್ತಾದ್. ಉಸ್ತಾದ್ರವರ ಅಭಾವವು KCF ಒಮಾನಿಗೆ ಬಹಳ ರೀತಿಯಲ್ಲಿ ಕಾಡುತ್ತಿದೆ ಎಂಬ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಅವರಿಗೆ ಅಲ್ಲಾಹು ಆರೋಗ್ಯ ಆಫಿಯತನ್ನು ಕರುಣಿಸಲಿ. ಮಾಷಾ ಅಲ್ಲಾ, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಂದು ಮೆರಗನ್ನು ನೀಡಿದೆ. ಸುನ್ನಿ ಸಂಘಟನೆಯ ಆಧ್ಯಾತ್ಮಿಕ ಚಿಂತಕರು, ಕರ್ನಾಟಕದ ವಿದ್ವಾಂಸ ಲೋಕದ ಮಿನುಗುವ ತಾರೆ ಎಂದು ಹೇಳುವಂತಹ ಬಹುವನ್ಯರಾದ ತೋಕಿ ಉಸ್ತಾದರು ಆಗಮಿಸಿರುವುದು ಬಹಳ ಹೆಮ್ಮೆಯ ವಿಷಯ. ಅಲ್ಲಾಹು ಅವರಿಗೆ ದೀರ್ಘಾಯುಸ್ಸು ಆಫಿಯತನ್ನು ಕರುಣಿಸಲಿ. ಅವರ ಇಲ್ಮಿನಲ್ಲಿ ಅಲ್ಲಾಹು ಬರಕತ್ತನ್ನು ನೀಡಲಿ. ಅವರ ನೇತೃತ್ವದಲ್ಲಿ ಇನ್ನಷ್ಟು ಕಾರ್ಯಚಟುವಟಿಕೆಗಳನ್ನು ನಮಗೆಲ್ಲರಿಗೂ ನಿರ್ವಹಿಸಲು ತೌಫೀಕ್ ನೀಡಲಿ ಎಂಬ ಸ್ವಾಗತವನ್ನು ಪ್ರಾರ್ಥನೆಯಾಗಿ ನೀಡುತ್ತಾ, ಇಲ್ಲಿ ನೆರೆದಿರುವಂತಹ ಇತರ ಈ ಒಂದು ಜಮಾಅತ್ತಿನ
ಖತೀಬ್ ಉಸ್ತಾದರಾದ ಹಸೈನಾರ್ ಫೈಜ್ ಉಸ್ತಾದ್ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಅವರ ಸರ್ವ ಕಾರ್ಯದಲ್ಲಿ ಅಲ್ಲಾಹು ಖೈರು ಬರಕತನ್ನು ನೀಡಲಿ. ಅದರೊಂದಿಗೆ ಈ ಒಂದು ಕಟ್ಟಡವನ್ನು ಅತ್ಯುತ್ತಮ ರೀತಿಯಲ್ಲಿ ವಿನ್ಯಾಸಗೊಳಿಸಿ ನಮಗೆ ಮನಸ್ಸು ಉತ್ತಮಗೊಳ್ಳುವ ರೀತಿಯಲ್ಲಿ ಸಹಕರಿಸಿದಂತಹ ಇಂಜಿನಿಯರ್ ವರ್ಗಕ್ಕೆ ಮತ್ತು ಇಲ್ಲಿ ನೆರೆದಿರುವಂತಹ ಸರ್ವ ಸಂಘಟನೆಯ ಮತ್ತು ಸಾಮಾಜಿಕ ನಾಯಕ ವರ್ಗಕ್ಕೆ ಸ್ವಾಗತವನ್ನು ಬಯಸುತ್ತಾ, ಮತ್ತು KCF-ನ ಹಲವು ನಾಯಕರು ಆಗಮಿಸಿದ್ದಾರೆ. ಅದರಲ್ಲೂ UAE-ಯ ಪ್ರಧಾನ ಕಾರ್ಯದರ್ಶಿಗಳಂತಹ ಬ್ರೈಟಾಜಿ ಅವರು ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕಾಗಿ ಅವರು ಬಂದಿರುವುದು ಎಂಬ ಹೆಮ್ಮೆಯೂ ನಮಗೆ ಇದೆ. ಅದರೊಂದಿಗೆ ಇಲ್ಲಿನ ಊರಿನ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ನೇತೃತ್ವವನ್ನು ನೀಡುವಂತಹ ಸರ್ವರಿಗೂ, ಪ್ರಧಾನವಾಗಿ ಈ ಹಿಂದಿನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಒಮಾನ್ ರಾಷ್ಟ್ರೀಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಹನೀಫ್ ಸೈಯದ್ ಉಸ್ತಾದ್, ಟ್ರೆಷರರ್ ಆದಂತಹ ಕಾಸಿಂ ಹಾಜಿ ಅಳಿಕೆ ಮಜಲು ಮತ್ತು ಇತರ ಎಲ್ಲ ನಾಯಕರನ್ನು ಮತ್ತು ಝೋನ್, ಸೆಕ್ಟರ್, ಯೂನಿಟ್ ಮಟ್ಟದ ಎಲ್ಲ ಕಾರ್ಯಕರ್ತರನ್ನು, ನಾಯಕರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಮಗದೊಮ್ಮೆ ಸ್ವಾಗತಿಸುತ್ತಾ, ಯಾರನ್ನಾದರೂ ಹೆಸರು ಬಿಟ್ಟೋಗಿದ್ದಲ್ಲಿ ಸರ್ವರಿಗೂ ಒಂದು ಸ್ವಾಗತವನ್ನು ಬಯಸುತ್ತಾ, ಈ ಒಂದು ಕಾರ್ಯಕ್ರಮದ ಲೈವನ್ನು ಪ್ರಸಾರ ಮಾಡುವಂತಹ ಫಜಲ್ ಮೀಡಿಯಾದವರಿಗೂ ಸ್ವಾಗತವನ್ನು ಬಯಸುತ್ತಾ, ವ ಆಖಿರು ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.